ನಟ್ ಇಲ್ಲ, ಬೋಲ್ಟ್ ಇಲ್ಲ, ವೆಲ್ಡಿಂಗ್ ಅಂತೂ ಇಲ್ವೇ ಇಲ್ಲ. ಬಂದಿದೆ ನೋಡಿ ಹುರಿ ಹಗ್ಗದಲ್ಲಿ ಹೊಲಿದ ಹಡಗು. 2025ರ ಅಂತ್ಯದ ವೇಳೆಗೆ ಒಮಾನ್ಗೆ ಐತಿಹಾಸಿಕ ಪ್ರಯಾಣ. ಭಾರತದ ಪ್ರಾಚೀನ ಪರಂಪರೆಯನ್ನು ನೆನಪಿಸುವ ಹಡಗು. ಪ್ರಾಚೀನ ವ್ಯಾಪಾರ ಮಾರ್ಗಗಳನ್ನು ಪತ್ತೆ ಹಚ್ಚಲಿರುವ ಹಡಗು. ಭಾರತವು ತೆಂಗಿನ ನಾರಿನ ಹಗ್ಗಗಳು ಮತ್ತು ನೈಸರ್ಗಿಕ ರಾಳಗಳನ್ನು ಬಳಸಿ ಹೊಲಿಯಲಾದ ಹಡಗನ್ನು ಮರು ನಿರ್ಮಿಸುವ ಮೂಲಕ ಪ್ರಾಚೀನ ಕಡಲ ಸಂಪ್ರದಾಯಕ್ಕೆ ಮರುಜೀವ ನೀಡಿದೆ. 5ನೇ ಶತಮಾನದ ಹಿಂದಿನ ತಂತ್ರಗಳೊಂದಿಗೆ ನಿರ್ಮಿಸಲಾದ ಈ ಹಡಗು 2025ರ ಅಂತ್ಯದ ವೇಳೆಗೆ ಒಮಾನ್ಗೆ ಐತಿಹಾಸಿಕ ಪ್ರಯಾಣವನ್ನು ಕೈಗೊಳ್ಳಲಿದೆ. ಅದರೊಂದಿಗೆ ಒಂದು ಕಾಲದಲ್ಲಿ ಭಾರತವನ್ನು ಅರೇಬಿಯನ್ ಪರ್ಯಾಯ ದ್ವೀಪದೊಂದಿಗೆ ಸಂಪರ್ಕಿಸಿದ್ದ ಪ್ರಾಚೀನ ವ್ಯಾಪಾರ ಮಾರ್ಗಗಳನ್ನು ಪತ್ತೆ ಹಚ್ಚಲಿದೆ. ಹೊಲಿದ ಹಡಗನ್ನು ಫೆಬ್ರವರಿ 26ರಂದು ಮೊದಲ ಬಾರಿಗೆ ರಚನಾತ್ಮಕ ಸಮಗ್ರತೆ ಮತ್ತು ಸೋರಿಕೆ ಪರೀಕ್ಷೆಗಾಗಿ ಲಾಂಚ್ ಮಾಡಲಾಯಿತು. ಹಾಗಾದ್ರೆ ಈಗ ಸಾಕಷ್ಟು ಪ್ರಮಾಣದ ಕಬ್ಬಿಣ, ಉಕ್ಕು ಇತ್ಯಾದಿ ಇದ್ರೂ ಕೂಡ ಭಾರತ ಇಂತಹ ಹಡಗನ್ನು ಯಾಕೆ ನಿರ್ಮಿಸಿದೆ ಅನ್ನೋ ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಿರಬಹುದು. ಇದರ ಹಿಂದಿನ ಕಾರಣ ಏನು ಅಂತ ತಿಳಿಯುವ ಪ್ರಯತ್ನ ಮಾಡೋಣ. ಭಾರತದ ಕಡಲ ಪರಂಪರೆಯನ್ನು ಪುನರುಜ್ಜೀವನಗೊಳಿಸುವ ಗುರಿಯನ್ನು ಹೊಂದಿರುವ ಈ ಯೋಜನೆಯು 5ನೇ ಶತಮಾನದ ಅಜಂತಾ ವರ್ಣಚಿತ್ರದಿಂದ ಪ್ರೇರಿತವಾಗಿದೆ. ಜೊತೆಗೆ ಕಡಲ ಚಟುವಟಿಕೆಯ ಇತರ ಕೆಲವು ಹಳೆಯ ಪುರಾವೆಗಳು ಕೂಡ ಅಸ್ತಿತ್ವದಲ್ಲಿವೆ. ಸಿಂಧೂ ಕಣಿವೆಯ ಮುದ್ರೆಗಳು ಹಡಗುಗಳನ್ನು ಒಳಗೊಂಡಿವೆ. ಹಾಗೆಯೇ ಹಡಗುಗಳೊಂದಿಗೆ ಸಮುದ್ರಯಾನವನ್ನು ಚಿತ್ರಿಸುವ ಟೆರಾಕೋಟಾ ಮುದ್ರೆಗಳು ಪಶ್ಚಿಮ ಬಂಗಾಳದ ಬಂಘರ್ ಮತ್ತು ಚಂದ್ರಕೇತುಘರ್ನಲ್ಲಿ ಕಂಡುಬಂದಿವೆ. ಸ್ಟಿಚ್ಡ್ ಶಿಪ್ ಪ್ರಾಜೆಕ್ಟ್ ಅನ್ನು ಭಾರತೀಯ ನೌಕಾಪಡೆ, ಸಂಸ್ಕೃತಿ ಸಚಿವಾಲಯ ಮತ್ತು ಗೋವಾ ಮೂಲದ ಹಡಗು ನಿರ್ಮಾಣ ಕಂಪನಿ ಓಡಿ ಇನ್ನೋವೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ನಡುವಿನ ತ್ರಿಪಕ್ಷೀಯ ಒಪ್ಪಂದದ ಅಡಿಯಲ್ಲಿ ಕಾರ್ಯಗತಗೊಳಿಸಲಾಗುತ್ತಿದೆ. ಅರ್ಥಶಾಸ್ತ್ರಜ್ಞ ಸಂಜೀವ್ ಸನ್ಯಾಲ್ ನೇತೃತ್ವದಲ್ಲಿ ಈ ಯೋಜನೆಯು ಭಾರತದ ಸಮುದ್ರಯಾನ ಪರಂಪರೆಯನ್ನು ಪುನರುಜ್ಜೀವನಗೊಳಿಸುವ ಗುರಿಯನ್ನ ಹೊಂದಿದೆ. ಮೂಲತಃ ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಈ ಹಡಗು ನಿರ್ಮಾಣ ಸಂಪ್ರದಾಯವನ್ನು ನಂತರ ಯೆಮೆನ್ ಮತ್ತು ಒಮಾನಿ ಅರಬ್ ನಾವಿಕರು ಅಳವಡಿಸಿಕೊಂಡರು. 15ನೇ ಶತಮಾನದ ಅಂತ್ಯದಲ್ಲಿ ಯುರೋಪಿಯನ್ ಹಡಗು ನಿರ್ಮಾಣ ತಂತ್ರಗಳು ಬರುವವರೆಗೂ ಭಾರತೀಯ ಕರಕುಶಲತೆಯು ಸಮುದ್ರ ವ್ಯಾಪಾರದ ಮೂಲಾಧಾರವಾಗಿ ಉಳಿದಿತ್ತು. ಈ ರೀತಿಯ ಹೊಲಿದ ಹಡಗುಗಳು ಹಿಂದೂ ಮಹಾಸಾಗರದಲ್ಲಿ ಪ್ರಾಬಲ್ಯ ಸಾಧಿಸಿದ್ದವು. ಇದೀಗ ಭಾರತದ ಗತ ವೈಭವವನ್ನು ಮತ್ತೆ ನೆನಪಿಸಲು ಈ ವಿಶಿಷ್ಟ ಪ್ರಯತ್ನವನ್ನು ಮಾಡಲಾಗುತ್ತಿದೆ.